ನಮಸ್ತೆ, ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಫ್ರೆಂಚ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಸಾಲ್ಟು ಮತ್ತು ಆಯಿಲು, ನೀರು. ಗ್ಯಾಸ್ ಸ್ಟವ್ನ ಹಚ್ಚಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಡೀ ಬಿಸಿ ಆಗೋದಕ್ಕೆ. ಮತ್ತು ದಪ್ಪ ಸೈಜ್ ಇರೋ ಆಲೂಗೆಡ್ಡೆನ ತೊಗೊಳ್ಳಿ, ದೊಡ್ಡದಾಗಿ ದಪ್ಪದಾಗಿರೋ ಅಂಥದನ್ನ. ಅದರ ಸ್ಕಿನ್ನ ರಿಮೂವ್ ಮಾಡಿ ನಾನು ಪೀಲರಲ್ಲೇ ತೆಗಿತಾ ಇದ್ದೀನಿ. ನೀವು ಚಾಕುಲ್ ಬೇಕಾದ್ರೂ ತೆಕ್ಕೋಬಹುದು. ನೀಟಾಗಿ ಸ್ಕಿನ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಅದ್ರ ಸಿಪ್ಪೆನೆಲ್ಲ ತೆಗಿರಿ. ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದ್ರೆ ಅದನ್ನ ಚಾಕುಲಿ ನೀವು ರಿಮೂವ್ ಮಾಡ್ಕೊಳ್ಳಿ. ಅರ್ಧ ಇಂಚು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ದಪ್ಪದಾಗಿ ಇರಬೇಕು. ಇದು ಪೂರ್ತಿ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಫ್ರೆಂಚ್ ಫ್ರೈ. ಸಣ್ಣವಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ದಪ್ಪ ಅನ್ಸಿದ್ರೆ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ತೀರಾ ತೆಳ್ಳಗಿದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ನಾನೆಲ್ಲ ಕಟ್ ಮಾಡಿದ್ದೀನಿ. ಈಗ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ನೀರೊಳಗೆ ಹಾಕೊಳ್ಳಿ, ಇಲ್ಲಾಂದರೆ ಕಪ್ಪಗಾಗುತ್ತೆ ಆಲೂಗೆಡ್ಡೆ. ನೀರಲ್ಲಿ ವಾಶ್ ಮಾಡಿಕೊಂಡು ಕುದಿಯೋಕ್ಕಿಟ್ಟಿರೋ ನೀರಿಗೆ ಇದನ್ನು ಹಾಕಬೇಕು. ಸಾಲ್ಟ್ ಹಾಕಿಬಿಟ್ಟು, ಸಾಲ್ಟ್ ಹಾಕಿ ನೀರು ಆಲ್ರೆಡಿ ಕುದಿಯೋಕ್ಕಿಟ್ಟಿಲ್ಲ, ಅದಕ್ಕೆ ಇದನ್ನು ಹಾಕಬೇಕು. ನೋಡಿ, ನೀರು ಕುದೀತಾ ಇದೆ. ಈಗ ನಾನು ಆಲೂ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಬಬಲ್ಸ್ ಬರ್ತಿದೆ ನೀರಲ್ಲಿ. ಅದು ಮುರಿದ್ರೆ 2 ಪೀಸ್ ಆಗುವಾಗಿರ್ಬೇಕು. ಆ ಹದಕ್ಕೆ ನಾವು ಬೇಯಿಸ್ಕೋಬೇಕು. ಪೂರ್ತಿ ಬೆಂದು ಹೋಗ್ಬಾರ್ದು ಅಥವಾ ಬೇಯ್ದೇನೂ ಇರಬಾರ್ದು. ಅರ್ಧ ಬೆಂದರೆ ಸಾಕು ಆಲೂಗೆಡ್ಡೆ. ಪೂರ್ತಿ ಬೆಂದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಕುದೀತಾ ಇದೆ. ಆಲ್ಮೋಸ್ಟ್ ಬೆಂದಿದೆ. ಮುರಿದ್ರೆ 2 ಪೀಸ್ ಆಗೋಗಿರ್ಬೇಕು. ನೋಡಿ, ಇದು ಬೆಂದಿದೆ. ಫಸ್ಟ್ ತೋರಿಸಿದ್ದು ಬೆಂದಿರಲಿಲ್ಲ. ಈಸಿಯಾಗಿ ಮುರ್ಕೊಂಡ್ರೆ ಅದು ಬೆಂದಿದೆ ಅಂತ. ನೀರನ್ನೆಲ್ಲ ತೆಗೆದ್ಬಿಡಿ. ಆಮೇಲೆ ಒಂದು ಪ್ಲೇಟಿಗಾಗಿ ಹಾರೋದಕ್ಕೆ ಇಡಿ. ಅದರಲ್ಲಿರೋ ನೀರೆಲ್ಲ ಹೋಗ್ಬೇಕು. ಅಥವಾ ನೀವು ಒಂದು ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೋಬೋದು. ಆಯಿಲ್ ಹಾಕಿ ನಿಮ್ಗೆ ಎಷ್ಟು ಬೇಕು ಫ್ರೈ ಮಾಡೋದಕ್ಕೆ ಅಷ್ಟು. ಎಣ್ಣೆ ಕಾದಿದೆ, ನಾನು ಹಾಕ್ತಾ ಇದ್ದೀನಿ. ಈಗ ನಿಧಾನವಾಗಿ ಫ್ರೈ ಮಾಡಿಕೊಡಿ. ಇದು 2 ಸತಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಮತ್ತು ತುಂಬ ದಿನದವರೆಗೂ ಇವಿಡ್ಬೋದು. ಫಸ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ತೆಗೆದುಬಿಡಿ. ತೆಗೆದು ಒಂದು ಪ್ಲೇಟಲ್ಲಿಟ್ಟು
ಮತ್ತೆ ಆರೋದಕ್ಕೆ ಬಿಡಿ. ಆರಿದ್ಮೇಲೆ ಇನ್ನೊಂದು ಸತಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಚ್ ಫ್ರೈ. ಮೆಕ್ಡಿಲೆಲ್ಲ ಫ್ರೆಂಚ್ ಫ್ರೈ ಈಸಿಯಾಗಿ ಸಿಗುತ್ತೆ. ನೀವು ಅದೇ ಥರದ್ದು ಮನೇಲಿ ಮಾಡಿಕೊಂಡು ಮಕ್ಕಳಿಗೆ ಕೂಡ ಕೊಡ್ಬೋದು, ಹೆಲ್ದಿಯಾಗೂ ಇರುತ್ತೆ. ನಾವು ಮನೇಲೇ ಮಾಡೋದ್ರಿಂದ ಏನೇನು ಹಾಕ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ನಾನು ಇನ್ನೊಂದು ಸತಿ ಫ್ರೈ ಮಾಡ್ತಿದ್ದೀನಿ. ನಾನು ಏನಂದರೆ ಮಾಡಿಟ್ಕೊಬಿಡ್ತೀನಿ ಒಂದೇ ಸತಿ. ಮಕ್ಕಳು ಯಾವಾಗಲಾದರೂ ಕೇಳಿದಾಗ, ಯಾರಾದರೂ ಗೆಸ್ಟ್ ಬಂದಾಗ ಈಸಿಯಾಗಿ ಮಾಡೋದಕ್ಕೆ ಈಸಿ ಆಗುತ್ತೆ. ಜಿಪ್ ಲಾಕ್ ಬ್ಯಾಗ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. 1 ತಿಂಗಳವರೆಗೂ ಕೆಡೋದಿಲ್ಲ, ಈಸಿಯಾಗಿ ಚೆನ್ನಾಗಿರುತ್ತೆ. ನಾನೆಲ್ಲ ತೆಗೆದುಬಿಟ್ಟಿದ್ದೀನಿ ಎಣ್ಣೆಯಿಂದ. ಈಗ ಮತ್ತಿನ್ನೊಂದು ಸತಿ ಫ್ರೈ ಮಾಡ್ತಾ ಇದ್ದೀನಿ. ಫಸ್ಟೇ ಫ್ರೈ ಮಾಡ್ಕೊಂಡಿರೋದು. ಗೋಲ್ಡನ್ ಕಲರ್ ಬರೋವರೆಗೂ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿ ಆಗುತ್ತಿದ್ದು. ಆರೋದಕ್ಕೆ ಬಿಟ್ಟು ನೀವು ಒಂದು ಸತಿ ಫ್ರೈ ಮಾಡಿದ್ಮೇಲೆ ಅದನ್ನು ಆರೋದಕ್ಕೆ ಬಿಡಬೇಕು. ಆಮೇಲೆ ಮತ್ತೆ ತಣ್ಣಗಾದ್ಮೇಲೆ ನೀವು ಫ್ರೈ ಮಾಡಬೇಕು. ಅಥವಾ ಇಲ್ಲಾಂದರೆ ನೀವು ಓವರ್ನೈಟ್ ಫ್ರಿಜ್ಜಲ್ಲಿ ಬೇಕಾದ್ರೂ ಇಡ್ಬೋದು. ಒಂದು ಸತಿ ಫ್ರೈ ಮಾಡಿರೋದನ್ನ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಜಿಪ್ ಲಾಕ್ ಬ್ಯಾಗಲ್ಲಿ ಇನ್ನೊಂದು ಸತಿ ನೀವು ಫ್ರೈ ಮಾಡ್ಕೊಂಡು ತಿನ್ಬೋದು. 1 ಮಂತ್ ಯೂಸ್ ಮಾಡ್ಬೋದು, ಕೆಡೋದಿಲ್ಲ, ಏನಾಗೋದಿಲ್ಲ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮತ್ತು ಹೇಗಿತ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ನೋಡಿ, ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನೀವು ಖಾರ ಪುಡಿ, ಉಪ್ಪನ್ನು ಹಾಕಿ, ಉಪ್ಪು ಆಲ್ರೆಡಿ ಇದೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಂದರೆ ನಾನು ಹಾಕಿದ್ದೀನಿ, ಬೇಯಬೇಕಾದ್ರೇ ಚಿಲ್ಲಿ ಪೌಡರ್ನ ಹಾಕಿ ಯೂಸ್ ಮಾಡ್ಬೋದು. ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಳಗೂ ಸಹ ಬೆಂದಿರುತ್ತೆ. ಮಾಡಿ ನೋಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಜಿಪ್ ಲಾಕ್ ಬ್ಯಾಗ್, ಈ ಥರ ಬ್ಯಾಗ್ಸೇ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದರೊಳಗೆ ಒಂದು ಸತಿ ಬೇಯಿಸಿರೋದನ್ನು ತುಂಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಇದನ್ನು ನೀವು ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಕ್ಕಳಿಗೆ ಈವ್ನಿಂಗ್ ಟೈಮು ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.